ಬಾಗಲಕೋಟೆ ಜಿಲ್ಲೆ ಸುಕ್ಷೇತ್ರ ಶ್ರೀಗಚ್ಚಿನಮಠ ಹುನಗುಂದವತಿಂದ ಶ್ರೀಮಠದ ಲಿಂಗೈಕ್ಯ ಶ್ರೀಮುರಗೇಂದ್ರ ಮಹಾಸ್ವಾಮಿಗಳ 60ನೇ ಪುಣ್ಯ ಸ್ಮರಣೆಯ ವಜ್ರಮಹೋತ್ಸವದ ಅಂಗವಾಗಿ ದಿನಾಂಕ ನವೆಂಬರ್ 24, 2025 ರಿಂದ ದಿನಾಂಕ ಡಿಸೆಂಬರ್ 4, 2025 ರವರೆಗೆ 11 ದಿನಗಳ ಕಾಲ ಜರುಗುವ ಶ್ರೀವರದಾನೇಶ್ವರಿ ಗುಡ್ಡಾಪುರದ ದಾನಮ್ಮ ದೇವಿಯ ಪುರಾಣ ಚರಿತಾಮೃತದ ಪ್ರವಚನ ಹಾಗೂ ವಿಶೇಷೋಪನ್ಯಾಸಗಳು, ಸಾಧಕರಿಗೆ ಸಮ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ಆಚಾರ ಮತ್ತು ಲಿಂಗದೀಕ್ಷೆಯ ಉದ್ಘಾಟನಾ ಸಮಾರಂಭವು ಶ್ರೀಶಂಕರ ರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀಅಮರೇಶ್ವರ ದೇವರು ಗಚ್ಚಿನಮಠ ಇವರ ನೇತೃತ್ವದಲ್ಲಿ ಹಾಗೂ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ಸಮ್ಮುಖದಲ್ಲಿ ಸಂಜೆ 7 ಗಂಟೆಗೆ ಗಚ್ಚಿನಮಠದ ಪ್ರಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಪ್ರಭುಮಾಲಗಿತ್ತಿರು, ಆಶಯ ನುಡಿಗಳ ಪರ ಹಾಗೂ ಕರ್ನಾಟಕ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಸ್.ಟಿ. ನಂಜಯ್ಯನಮಠರು, ಮುಖ್ಯ ಅತಿಥಿಗಳ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ಧರ್ಮನಶೇಷಿ ಹೋಗುವ ಕಾಲಘಟ್ಟದಲ್ಲಿ ಜನಕಲ್ಯಾಣಕ್ಕಾಗಿ ಅವತಾರ ಪುರುಷರಾಗಿ 12ನೇ ಶತಮಾನದಲ್ಲಿ ಜನ್ಮ ತಾಳಿದವರೇ ಕಲ್ಯಾಣದ ಬಸವಣ್ಣವರು ಹಾಗೂ ಇಡೂರಿನ ಸಿದ್ಧಲಿಂಗೇಶ್ವರರು ಧರ್ಮ ಪ್ರಚಾರ ಮಾಡಿದ ಧಾರ್ಮಿಕ ಬೋಧನೆಗಳು ಅನುಪಮವಾಗಿವೆಂದರು. ನಂತರ ಅಲ್ಲಮಪ್ರಭುಗಳು, ಬಸವಾದಿಶರಣರು ಬೆಳೆದು ಬಂದ 16ನೇ ಶತಮಾನವು ಮಹತ್ವದಾಗಿದ್ದು, ಈ ಪ್ರಾಚೀನ ಕಾಲಘಟ್ಟದ ಧರ್ಮ ಪ್ರಚಾರದ ಸಂದರ್ಭದಲ್ಲಿಯೇ ಹುನಗುಂದದ ಗಚ್ಚಿನಮಠವು ಸ್ಥಾಪನೆಯಾಗಿ ಶ್ರೀಮುರಗೇಂದ್ರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಜಾತ್ಯತೀತ ಮಠವಾಗಿ ಹೊರಹೊಮ್ಮಿದಿತಿಹಾಸವನ್ನು ಪ್ರಸ್ತಾಪಿಸಿದರು. ನಂತರ ಪುರಾಣಾಧ್ಯಾತ್ಮವು ವ್ಯಕ್ತಿಯಾತ್ಮಜ್ಞಾನವನ್ನು ಸಾಕ್ಷಾತ್ಕರಿಸುವ ಹಾಗೂ ಬದುಕಿನಲ್ಲಿ ತುಂಬಿಕೊಂಡಿರುವ ದುರವ್ಯಸನಗಳು, ದುರಾಚಾರಗಳಂತಹ ಕಲ್ಮಶಗಳನ್ನು ತೊಡೆದು ಹಾಕುವ ಕೆಲಸವನ್ನು ಈ ಪ್ರವಚನಗಳ ಮಾಡುತ್ತವೆ. ಆದರೆ ಇಂದು ಯುವ ಜನಾಂಗವು ಸಮೂಹ ಮಾಧ್ಯಮಗಳ ದಾಸರಾಗಿ ನೆಮ್ಮದಿ ಬದುಕಿನಿಂದ ದೂರಾಗುತ್ತಿದ್ದಾರೆ. ಹಾಗಾಗಿ ಆ ಭವಿಷ್ಯದ ಪೀಳಿಗೆಗೆ ಮನೋವಿಕಾಸ, ಪ್ರಬುದ್ಧ ಪ್ರಜ್ಞೆ, ಆತ್ಮಸಾಕ್ಷಾರತೆಗಾಗಿ ಹಾಗೂ ಒಳ್ಳೆ ಸಂಸ್ಕೃತಿ, ಸಂಸ್ಕಾರ, ಪರಂಪರೆಯನ್ನು ವರ್ಗಾಯಿಸುವುದು ಅತ್ಯವಶ್ಯವಾಗಿದೆ. ಆ ನಿಟ್ಟಿನಲ್ಲಿ ಆಧ್ಯಾತ್ಮವನ್ನು ನಿಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳುವಂತಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ಪುಣ್ಯಸ್ಮರಣೋತ್ಸವದ ಉದ್ದೇಶವು ತನಗಾಗಿ, ತನ್ನವರಿಗಾಗಿ ಅಲ್ಲದೆ ಇಡೀ ಸಮಾಜದ ಸಮಾನತೆಗಾಗಿ ಆಧ್ಯಾತ್ಮದ ಪ್ರವಚನ ನೀಡಿ ಬಾಳಿ ಬೆಳಗಿದ ಶಿವಯೋಗಿಗಳ ಸಾಲಿನಲ್ಲಿ ಶ್ರೀಮುರಗೇಂದ್ರ ಶಿವಯೋಗಿವರ ಈ ಸ್ಮರಣೋತ್ಸವದೊಂದಿಗೆ ಇಂದು ಶಿವಶರಣೆ ಶ್ರೀದಾನಮ್ಮ ದೇವಿಯರ ಪುರಾಣ ಚರಿತ್ರಾಮೃತದ ಪ್ರವಚನ ಮೂಲಕ ಹುನಗುಂದದ ಗಚ್ಚಿನಮಠವು ಭಾವಕ್ಯತಾ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಳ್ಳುತ್ತಾ ಬಂದಿರು ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಈ ಭಾವಕ್ಯತೆ ಎಂದರೇನು, ಅದರ ಮೂಲತಿರಳನ್ನು ತಿಳಿಪಡಿಸುತ್ತಾ, ಭಾವಕ್ಯತಾ ಪರಂಪರೆಯೆಂದರೆ ಜಾತಿ, ಧರ್ಮ, ಕುಲಗಳ ಭೇದ ಭಾವವಿಲ್ಲದೆ ಸರ್ವಜನಾಂಗಗಳ ಭಾವನೆಗಳನ್ನು ಐಕ್ಯವಾಗಿಸಿಕೊಂಡು ವಿಶ್ವಮಾನವ ಸಂದೇಶ ನೀಡುವುದೇ ಭಾವಕ್ಯತೆಯಾಗಿದೆ ಎಂದು ಪ್ರತಿಪಾದಿಸಿದರು. ಏತನ್ಮಧ್ಯೆ ಎಸ್.ಟಿ. ನಂಜಯ್ಯನಮಠರು ಮಠದ ಕಟ್ಟಡ ನಿರ್ಮಾಣಕ್ಕೆ 200 ಚೀಲ ಸಿಮೆಂಟನ್ನು ನೀಡುವುದಾಗಿ ಘೋಷಿಸಿದರು. ನಂತರ ಶ್ರೀಮಠದ ಸದ್ಭಕ್ತರು ತನು ಮನಧನದ ಸಹಕಾರ ನೀಡಿ ಶ್ರೀಮಠದ ಉತ್ತರೋತ್ತರ ಬೆಳವಣಿಗೆಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ನಂತರ ವೇದಮೂರ್ತಿ ಗಣೇಶ ಶಾಸ್ತ್ರಿಗಳಿಂದ ಪ್ರವಚನ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಸಂಗಮೇಶ ಹೊಲ್ದೂರ ಹಾಗೂ ಶಿಕ್ಷಕಿಯರಾದ ಶ್ರೀಮತಿ ಗೀತಾ ತಾರಿವಾಳ, ಶ್ರೀಮತಿ ಶಿವಗಂಗಾರಂಜನಗಿರು ನಿರೂಪಿಸಿದರೆ, ಮುಖಂಡರಾದ ಅರುಣೋದಯ ದುದ್ಗಿರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಹಿರಿಯರಾದ ಶೇಖರಪ್ಪ ಬಾದವಾಡಗಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಹುನಗುಂದ ಪಟ್ಟಣದ ಗುರು ಹಿರಿಯರು, ತಾಯಂದಿರು, ಯುವಕರು, ಯುವತಿರು, ಮಕ್ಕಳು ಮತ್ತು ಸಮಸ್ತ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. 15ನೇ ಶತಮಾನದ ಪ್ರಾರಂಭ, 16ನೇ ಶತಮಾನದ ಪ್ರಾರಂಭದಲ್ಲಿ ಈ ಒಂದು ವಿರಕ್ತ ಪರಂಪರೆಯನ್ನ ಹುಟ್ಟು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ವಿರಕ್ತ ಮಠಗಳು ಹುಟ್ಟುಕೊಳ್ಳುವಂತಕ್ಕಂಥದ್ದು ಸ್ಪಷ್ಟಪಡಿಸ್ತಾರೆ. 12ನೇ ಶತಮಾನದ ಪೂರ್ವದಲ್ಲಿ ವರಶಂಕರಾಚಾರ್ಯರು ಕೂಡ ಈ ಒಂದು ವಿರಕ್ತ ಪರಂಪರೆಯನ್ನ ಬಹಳ ಅರ್ಥಪೂರ್ಣವಾಗಿ ಬಿಂಬಿಸುವಲ್ಲಿ ವಿರಕ್ತ ಮಠಗಳು ಕಾರ್ಯೋನ್ಮುಖರಾಗುವಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣವನ್ನ ನಮ್ಮ ಮಹಾಂತೇಶವರು ಮಠ ಪರಂಪರೆಯಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ದಕ್ಷಿಣ ಮಠ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದೊಂದದ ಪುರಾಣ ಐತಿಹಾಸಿಕವಾಗಿರ್ತಕ್ಕಂಥ ಸಂದರ್ಭವನ್ನ ನೋಡಿದ್ರೆ ದಕ್ಷಿಣ ಮಠಕ್ಕೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆ ಇದೆ ಅಂತಕ್ಕಂಥ ಮಾತನ್ನ ನಮ್ಮ ಅಜ್ಜರು ಹೇಳ್ತಾರೆ. ನಮ್ಮ ಅಮರೇಶ್ವರ ಪೂಜ್ಯರು ಬಹಳ ಆಸ್ಥೆ ವಹಿಸಿ
ಹಿರಿಯರಾಗಿರ್ತಕ್ಕಂಥ ಮಾಂತೇಶನವರ ಮಾರ್ಗದರ್ಶನದೊಳಗೆ ಪ್ರಭುಶಂಕರೇಶ್ವರ ಪೂಜ್ಯರ ಹಾಗೂ ಹೊಳೆಬಸವೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಛಾಪನ್ನ ಈ ಮಠದಲ್ಲಿ ಮೂಡಿಸ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಕಳೆದ ವರ್ಷ ಸುಮಾರು 11 ದಿನಗಳ ಪರ್ಯಂತರವಾಗಿ ಈ ಪ್ರವಚನ ಪ್ರಾರಂಭೋತ್ಸವವನ್ನು ಇಟ್ಕೊಂಡು ಭಾವೈಕ್ಯತಾ ಸಮಾವೇಶವನ್ನು ಮಾಡತಕ್ಕಂಥ ತಾವುಗಳೆಲ್ಲರೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇತಿಹಾಸವನ್ನ ಶ್ರೀಮಠದಲ್ಲಿ ಬರೆದಿದೆ ಅಂತಕ್ಕಂಥ ಮಾತುಗಳಲ್ಲಿ ತಪ್ಪಾಗಲಿಕ್ಕಿಲ್ಲ. ಇಲ್ಲಿರ್ತಕ್ಕಂಥ ಭಾವೈಕ್ಯತೆ ಅಮರೇಶ್ವರ ದೇವರು ಹೇಳ್ತಾರೆ, ಪ್ರತಿ ಬಾರಿ ಹೇಳ್ತಾರೆ ಭಾವೈಕ್ಯತೆ ಅಂತಕ್ಕಂಥ ಶಬ್ದ. ಭಾವೈಕ್ಯತೆ ಎಂದರೆ ಯಾವ ನೆಲೆ ಕುಲ ಧರ್ಮದಿಂದ ಆಚೆಗಿನ ಮಾನವತೆಯನ್ನ ಬಿಂಬಿಸುವಲ್ಲಿ ಮಠಗಳ ಪಾತ್ರ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಮಠ ಪರಂಪರೆಗಳು ಕೂಡ ಆ ಒಂದು ದೇವೋದ್ದೇಶವನ್ನು ಇಟ್ಟುಕೊಂಡು ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬೆಳೆದಿರ್ತಕ್ಕಂಥ ಮಠಗಳನ್ನ ಕಂಡ್ರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಯಾವುದು ಅಂತಂದ್ರೆ ದಕ್ಷಿಣ ಮಠ ಅಂತಕ್ಕಂಥದ್ದು ಹೇಳಿಕೆ ತಪ್ಪಾಗ್ತದೆ ಅನ್ನುವಂತಹ ವಿಚಾರ. ನಮ್ಮೆಲ್ಲ ಭಾವನೆಗಳನ್ನು ಐಕ್ಯ ಮಾಡಿಕೊಳ್ತಕ್ಕಂಥ ಜಾತಿ ಮತ್ತು ಭೇದವಿಲ್ಲದೆ ನಾವು ಗೆಳೆತನ ಸುಂದರ ಕ್ಷಣಗಳನ್ನು ಕಳೆಯತಕ್ಕಂಥದ್ದು ಇದು ದೊಡ್ಡ ಪ್ರಮಾಣದ ಅಲೆ ಹಬ್ಬ ಆಗ್ತಿದೆ. ಆ ಲೇಪದಲ್ಲಿ ಬರೀ ಮುಸಲ್ಮಾನ ಇರ್ತಿದ್ದಿಲ್ಲ, ನಾವು ಇರ್ತಿದ್ವಿ, ಎಲ್ಲರೂ ಇರ್ತಿದ್ವಿ. ಇವೆಲ್ಲ ನಾವು ಆ ಭಾವೈಕ್ಯತೆ ಅಡಿಯಲ್ಲಿ ಎಲ್ಲರ ಸಮಾರಂಭದಲ್ಲಿ ಭಾವನೆಗಳನ್ನು ಹಾಕಿ ಭಾಗವಹಿಸುವುದೇ ಭಾವೈಕ್ಯತೆ. ನಾ ಹಿಂದೂ, ನಾ ಮುಸ್ಲಿಂ, ನಾ ಕ್ರಿಶ್ಚಿಯನ್ ಅಂತಕ್ಕಂಥ ಭಾವನೆ ನಾವು ಮನುಷ್ಯರು ಅಂತ ತಿಳ್ಕೊಂಡ್ಬಿಟ್ರೆ, ಕುವೆಂಪು ಅವರು ಹೇಳಿದ ಹಾಗೆ ವಿಶ್ವ ಮಾನವನಾಗುವಂತಹ ಸಂದೇಶ ಎಂಥ ಸಂದೇಶ. ಬರೀ ಮಾನವನಾಗಬೇಡ, ಲಿಂಗಾಯತ ಮಾನವನಾಗಬೇಡ, ಮುಸಲ್ಮಾನ ಮಾನವನಾಗಬೇಡ, ಕ್ರಿಶ್ಚಿಯನ್ ಮಾನವನಾಗಬೇಡ, ವಿಶ್ವ ಮಾನವನಾಗುವ ಅನ್ನುವಂತಹ ಮಾತು ನಮ್ಮನ್ನೆಲ್ಲರನ್ನ ಒಬ್ಬರನ್ನೊಬ್ಬರು ಹಾಸು ಹೊಕ್ಕಾಗಿ ಬದುಕಿಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು. ಈ ಒಂದು ವಾಟೆದಾಗ ರಕ್ತ, ಹಿಂದೂ ರಕ್ತ, ಕ್ರಿಶ್ಚಿಯನ್ ರಕ್ತ ಹಾಕಿ ಕಲಸು, ಆಮೇಲೆ ಅವರ ಜಾತಿ ರಕ್ತ ತೆಗೆದುಕೊಳ್ಳಿ ನೋಡಿ ಸಾಧ್ಯತೆ. ಆ ರಕ್ತವನ್ನು ಹೊಂದಿರತಕ್ಕಂಥ ನಮ್ಮ ಮನಸ್ಸು ಹೊಂದುವಲ್ಲ, ಅದಕ್ಕೂ ಭಾವೈಕ್ಯತೆಗೆ ಪಟ್ಟು ಬಿಟ್ಟಿದೆ. ಕೆಳಗ ಗೋಲಿ ಮೇಲೆ ಶಿವಲಿಂಗ ತೀರ್ಥೇಶ್ವರಕ್ಕೆ ಹೋಗ್ರಿ, ಮೌನೇಶ್ವರ ಮಹಾ ಸಂತ ಅಲ್ಲಿಯೂ ಗೋಲಿ. ಇದೇ ಭಾವೈಕ್ಯತೆ. ಭಾವೈಕ್ಯತೆ ಪರಂಪರೆ. ಆ ಪರಂಪರೆಯನ್ನ ನಮ್ಮ ಎಲ್ಲರ ಭಾವನೆಗಳನ್ನ ಐಕ್ಯ ಮಾಡಿಕೊಂಡು ಹೋಗುವುದು ನಮ್ಮ ಮುಖ್ಯ ಕಾರ್ಯ. ತಂದು ಬುತ್ತಿ ಅಲ್ಲ, ನೆತ್ತಿಗೆ ಬುತ್ತಿ. ಹೊಟ್ಟಿಗೆ ಬುತ್ತಿ ಅದು ಗೊತ್ತಿರ್ತದೆ, ಆದ್ರೆ ನೆತ್ತಿಗೂ ಕೂಡ ಬುತ್ತಿಯನ್ನ ತೋಡಲಾಗ ಅಧ್ಯಾತ್ಮ, ಭಾವೈಕ್ಯತೆ, ಜೀವನ, ಹಲವಾರು ಮೇಧಾವಿಗಳ ಮಹಾನ್ ದರ್ಶನ, ಅದರಲ್ಲೆಲ್ಲ ಬರ್ತಕ್ಕಂಥದ್ದು ಸುಮಾರು ಒಂದು 100-110 ಒಂದು ಉಪನ್ಯಾಸಗಳು. ಯಾವ ಜಾತಿ ಹುಟ್ಟಿದ್ರು ಅಂತಿಲ್ಲ, ಸಾಧ್ವಿಗೆ ಜಾತಿಯೇ ಇಲ್ಲ, ಸಾಧಕರಿಗೆ ಜಾತಿಯೇ ಇಲ್ಲ. ಅವರ ಸಾಧಕತ್ವವೇ ಅವರ ಸಾತ್ವಿಕವೇ ಒಂದು ಜಾತಿ ಒಂದು ವಿಚಾರದಲ್ಲಿ ಹೋಗುವಂತಹದಕ್ಕೆ ಈ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ನಾವು ಹೀಗೆ ಹೋದಾಗ ಮಾತ್ರ ಈ ವ್ಯವಸ್ಥೆ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನುವಂಥ ನನ್ನ ಪಟ್ಟಿದ್ದಾರಂತೂ ಗೊತ್ತಿದೆ. ಬಹುಶಃ ನೀವು ಹೆಣ್ಮಕ್ಳ ಮನಸ್ಸು ಮಾಡಿದ್ರೆ ಬೇಕಾದ್ರೆ ನಮ್ಮ ಶಕ್ತಿಗೆ ಅಧ್ಯಾತ್ಮ ಅಂದ್ರೆ ಆತ್ಮದ ಅಧ್ಯಯನವೇ ಅಧ್ಯಾತ್ಮ. ಆತ್ಮದ ಅಧ್ಯಯನವೇ ಇವತ್ತಿನ ಹೇಳ್ತಕ್ಕಂಥದ್ದು ಮಾಡಿ ನಮಗೆಲ್ಲರಿಗೂ ವಂದಿಸಿ ಇಲ್ಲಿಯ ನನ್ನ 5 ವರ್ಷದಿಂದ ಬೆಳೆದಿರ್ತಕ್ಕಂತಹ ಇತಿಹಾಸವನ್ನು ಓದಬೇಕು. ಇತಿಹಾಸವನ್ನು ಓದಿರುವಂತ ಅನುಭವವನ್ನು ನಾವು ಜೀವನದೊಳಗೆ ಅಳವಡಿಸಿಕೊಂಡಪ್ಪ ಅಂತಂದ್ರೆ ಆ ಶರಣರ ಒಂದು ಮಾರ್ಗದರ್ಶನಕ್ಕೆ ನಾವು ಗೌರವವನ್ನು ತೆಗೆದುಕೊಂಡು ಬಂದಂತಾಗ್ತದೆ.
ಅದಕ್ಕೆ ನಮ್ಮ ಮಠಮಾನ್ಯಗಳು ಇವತ್ತು ಏನು ಮಾಡ್ಕೊಂಡು ಬರ್ತಾ ಇದ್ದಾರಪ್ಪ ಅಂತಂದ್ರೆ ಇಂಥ ಪುರಾಣ ಪ್ರವಚನಗಳು, ಶಿವಾನುಭವಗಳು, ಜಾತ್ರೆಗಳು, ಅನುಭವವನ್ನು ಹಂಚಿಕೊಂಡು ಬರ್ತಾವಂತ ಹೇಳಿ ಇವತ್ತು ಬಹುಶಃ ನಾವು ಯಾರ್ಯಾರೋ ಒಬ್ಬೊಬ್ರು ಕೊಲ ಲಿಂಗ ಕಾಣಕತ್ತೀವಿ, ಹೆಣ್ಣಿನ ವಿಭೂತಿ ಕಾಣಕತ್ತೀವಿ. ಆದ್ರೆ ನಾವು ಲಿಂಗಾಯತ ವೀರಶೈವ ನಾವು ಹೇಳ್ತೀವಿ, ಆದ್ರೆ ನಮ್ಮ ಕೊಲಾಗೆ ಲಿಂಗನೇ ಇಲ್ಲ. ಎಷ್ಟು ಮಂದಿ ಕೊಲ ಲಿಂಗ ಕೈ ಎತ್ತು ನೋಡೋಣ. ಆತ್ಮವಾಗಿ ಎಲ್ಲ ಆವರಣಗಳನ್ನು ನಾವು ಬದುಕಿನೊಳಗೆ ರೂಪಿಸಿಕೊಂಡೇವಪ್ಪ ಅಂತಂದ್ರೆ ನಾವು ನಿಜವಾದ ಲಿಂಗಾಯತರು, ವೀರಶೈವರು ಅಂತ ಹೇಳಕ್ಕಾಗ್ತಿರ್ತೀವಿ. ಇವತ್ತು ನಾವು ಬಹುಶಃ ನಾವು ಲಿಂಗನೇ ಕಟ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಮಾಡೋದೈತಿ? ಅದು ಕೆಲವೊಂದು ಕಟ್ಕೊಂಡ್ರು ಲಿಂಗ ಅಂತಂದ್ರೆ ಏನ್ ಕಟ್ಟಿರ್ತಾರೆ, ಲಾಸ್ ಬಂದಿರ್ತೈತಿ. ಶ್ರೀಮಠಕ್ಕೆ ಮಠಾಧಿಪತಿ ಇಲ್ಲದೇ ಇದ್ದಾಗ ನಮ್ಮ ದಕ್ಷಿಣ ಮಠದ ಮಾಂತಯ್ಯನವರು ಇಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಇವತ್ತು ಯೋಗ್ಯವಾಗಿರ್ತಕ್ಕಂಥ ಒಬ್ಬ ಮರದೇವರನ್ನು ಶ್ರೀಮಠಕ್ಕೆ ಬಿಟ್ಟು ಇವತ್ತ ಹುಣಗುಂದದೊಳಗೆ ಆಧ್ಯಾತ್ಮದ ಒಂದು ನೆಲೆಯನ್ನು ಬಿಟ್ಟುವಂತ ಕೆಲಸ. ಯಾಕಂದ್ರೆ ಈಗಾಗಲೇ ವಿಜಯ ಮಹಾಂತೇಶ್ವರದ ಒಂದು ಕಣ್ಣು, ಇದು ದಕ್ಷಿಣ ಮಠದ ಅಮರೇಶ್ವರ ದೇವರದ ಒಂದು ಕಣ್ಣು ಅಂತಕ್ಕಂಥದ್ದು ಇವತ್ತು ನಾವು ಅನಿಸ್ಬೇಕಾಗ್ತಾ ಇದೆ. ಇವತ್ತು ಆಧ್ಯಾತ್ಮದೊಳಗೆ ಎಷ್ಟು ನಾವು ಹೇಳಿದ್ರು ಸಹಿತ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಕೇಳೋದನ್ನು ಇಲ್ಲೇ ಬಿಟ್ಟು ಹೋಗಬಾರ್ದು. ನಮ್ಮ ಜೀವನವನ್ನು ಅಳವಡಿಸಿಕೊಂಡು ಹೋದಪ್ಪ ಅಂತಂದ್ರೆ ಅದು ಕೇಳಿದ್ದಕ್ಕೂ ಸಹ ಸಾರ್ಥಕತೆ ಆಗ್ತಾ ಇದೆ. ಇವತ್ತು ನಾವು ಅನೇಕ ಜನ ಅನೇಕ ಮಾತುಗಳನ್ನು ಹೇಳ್ತಾರೆ, ಕೇಳ್ತಾರೆ, ಭಾಳ ಚಲೋ ಹೇಳಿದ್ರಿ, ಭಾಳ ಚಂದ ಹೇಳಿದ್ರಿ, ಇವೆಲ್ಲ ದೂರ ಆಗ್ಬೇಕು. ಇವತ್ತು ಸಣ್ಣ ಸಣ್ಣ ಮಕ್ಕಳು 20 ವರ್ಷ ಹುಡುಗರು ಸಹಿತ ಇವತ್ತು ಗುಡ್ಕ ಹಾಕೋತಾರ, ಶೆರೆ ಕುಡಿತಾರ, ಸುಟ್ಟ ಸೇರ್ತಾರಪ್ಪ ಅಂತಂದ್ರೆ ಪಾಲಕರಿಗೆ ಎಷ್ಟು ಸಂಕಟ ಆಗ್ತದೆ. ಯಾಕಂದ್ರೆ ಇರುವುದು ಒಂದು ಮಕ್ಕಳು, ಆ ಮಕ್ಕಳು ಸ್ವಲ್ಪ ಒಳ್ಳೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ನಮ್ಮ ಮನೆತನದ ಕೀರ್ತಿಯನ್ನು ತರಬೇಕು ಅಂತಕ್ಕಂಥ ಉದ್ದೇಶದ ಮೇಲೆ ಪಾಲಕರು ಕೂಲಿ ನಾಲೆಯನ್ನು ಮಾಡಿ ಮಕ್ಕಳನ್ನು ಓದಿಸುವಂತ ಸಂದರ್ಭದೊಳಗೆ ನಾವು ಮಕ್ಕಳು ವಿದ್ಯಾವಂತರಾಗಪ್ಪ ಅಂತಂದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥ ಉದ್ದೇಶ. ಕುಂದಾಪುರ ದಾನಮ್ಮ ಅಂತಕ್ಕಂಥದ್ದು ನಿಮ್ಮ ಪುರಾಣದೊಳಗೆ ಬರ್ತೈತಿ. ಅಂತಹ ಸರಣಿ ಏಕಕಾಲಕ್ಕೆ ಎಲ್ಲ ಮನೆಯೊಳಗೂ ಸಹಿತ ಕಾಣ್ಕೊಂಡ್ರು ಅಂತಕ್ಕಂಥದ್ದು ಸಹಿತ ನಿಮಗೆಲ್ಲ ಇತಿಹಾಸ ನಮ್ಮ ಗಣೇಶ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ಅಂತ ಚರಿತ್ರೆ ಇವತ್ತ ಪ್ರಾರಂಭಗೊಳ್ತಾ ಇದೆ. ಆ ರೀತಿಯಾಗಿ ಪೂಜ್ಯರು ಬಹುಶಃ ಇನ್ನೂ ಸಣ್ಣವರಿದ್ರು ಸಹಿತ ಈ ಧಾರ್ಮಿಕದ ಒಂದು ಚಿಂತನದ ಕಡೆಗೆ, ಭಕ್ತರ ಒಂದು ಅಪೇಕ್ಷೆಯ ಮೇರೆಗೆ ಆಧ್ಯಾತ್ಮಿಕದ ಒಲವನ್ನು ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮೆಲ್ಲ ಹಿರಿಯರು ಅವರ ಬೆನ್ನು ನಿಂತು ಈ ಕೆಲಸವನ್ನು ಮಾಡುವಂತದ್ದು ಆಗ್ಬೇಕು. गुरुकुमारेश्वर महाराज के, लिंगैक्य मुरुगेन्द्र शिवयोगी महाराज के, जय मंगलम जय नमः पार्वते पते शिव हर हर गुरुदेव महादेव गुरुदेव तथा शिवा गुरुदैववर्णास्ते तस्मै श्री गुरवे नमः, तस्मै श्री गुरवे नमः, तस्मै श्री गुरवे नमः, तस्मै श्री पंचाक्षरमनुपमा पंचसूत्रकृतो वन्दे पंचाचार्यां जगद्गुरो पंचाचार्यां जगद्गुರು. ಗುರುಗಳ ಹತ್ರ ಆಶ್ರಯವನ್ನ ಬೇಡಿರ್ತಕ್ಕಂತಹ ಎಷ್ಟೋ ಜನ ಬಡಭಕ್ತರಿಗೆ ಇರುವಂತ ಜೋಡಿಗೆಯ ಕಾಣಿಕೆಯನ್ನೇ ಸಮರ್ಪಣೆಯನ್ನ ಮಾಡಿ ಮಾತೃ ವಾತ್ಸಲ್ಯದ ಕರುಣಾಮೂರ್ತಿಗಳಾಗಿರ್ತಕ್ಕಂತಹ ಯಾವ 60ನೇ ವರ್ಷದ ಪುಣ್ಯ ಸ್ಮರಣೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಇದೀವಲ್ಲ,
ಆ ಮುರುಗೇಂದ್ರ ಶಿವಯೋಗಿಗಳ ಕರ್ತೃತ್ವಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡಿ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿ ಜಾಗೃತವಾಗಿ ನೆಲೆ ನಿಂತಿರುವ ಆಯಾವ ಮಹಾಶಿವ ಶರಣೆ ಗುಡ್ಡಾಪುರದ ದಾನಮ್ಮ ತಾಯಿಯಲ್ಲಿ ಕೂಡ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡಿಸುವುದರ ಮುಖಾಂತರವಾಗಿ ಅಪ್ಪ ಬಸವಣ್ಣನಿಂದ ನೀನು ಲಿಂಗಮ್ಮ ಅಲ್ಲ, ಇನ್ನು ಮೇಲೆ ನಿನ್ನ ನಾಮ ಈ ಜಗತ್ತಿಗೆ ಸುಪ್ರಸಿದ್ಧವಾಗಲಿ. ಹೇಗೆ ಅಂತ ಅಂದ್ರೆ ನಿನ್ನ ಹೆಸರು ಲಿಂಗಮ್ಮ ಹೋಗಿ ಇಂದಿನಿಂದ ವರದಾನೇಶ್ವರಿ ಅಂತ ತಿಳ್ಕೊಂಡು ಬಸವಣ್ಣನವರಿಂದ ನಾಮವನ್ನು ಪಡೆದುಕೊಂಡಿರ್ತಕ್ಕಂಥ ಆ ಮಹಾಶಿವ ಶರಣಿಯ ಗುಡ್ಡಾಪುರದ ದಾನಮ್ಮ ತಾಯಿಯ ಚರಿತ್ರೆಗೆ ನಾವು ನೀವೆಲ್ಲರೂ ಕೂಡ ಅಣಿಯಾಗುತ್ತಾ ಇದ್ದೇವೆ. ಅದರ ಜೊತೆಗೆ ಯಾವುದೇ ಜಾತಿ ಭೇದವನ್ನ ಮಾಡಿರುವಂತದ್ದಲ್ಲ, ಭಾವೈಕ್ಯತೆ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ವಿಷಯವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಈ ಭಾವೈಕ್ಯತೆ ಅಂತ ಬಂದಾಗ ನಮಗೆ ನೆನಪಾಗೋದು ಯಾವ ಸಿರಹಟ್ಟಿಯ ಫಕೀರೇಶ್ವರ ಸಂಸ್ಥಾನ ಮಠ ಅಂತ ತಿಳ್ಕೊಂಡು, ನಿಮಗೆ ಗೊತ್ತಿರಲಿ ಮಸೀದಿಯನ್ನು ಕೂಡ ಮಠವನ್ನಾಗಿ ಮಾಡಿಕೊಂಡಿರುವಂತಹ ಅಥವಾ ಮಸೀದಿಯನ್ನೇ ಮಠಕ್ಕೆ ಕೊಟ್ಟಿರತಕ್ಕಂತಹ, ಮಸೀದಿಗಳನ್ನ ಮಠವನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಈ ನಾಡಿನೊಳಗೆ ಯಾವುದಾದ್ರು ಮಠಗಳು 2 ಮಠ. ಒಂದು ಸಿರಹಟ್ಟಿಯ ಫಕೀರೇಶ್ವರ ಸಂಸ್ಥಾನ ಮಠ, ಇನ್ನು 2ನೇದು ಕಮತಿಗೆ ಹೊಳೆ ಹುಚ್ಚೇಶ್ವರ ಮಠ. ಇಲ್ಲಿ ಆದಿಲಶಾಹಿ ಬಿಟ್ಟು ಕೊಟ್ಟ, ಅಲ್ಲಿ ಬಿಜಾಪುರದ ನಿಜಾಮ್ ಆತ ಕೂಡ ಅಲ್ಲಿ ಬಿಟ್ಟು ಕೊಡುತ್ತಾ. ಆ ಸಿರಹಟ್ಟಿಯ ಫಕೀರೇಶ್ವರ ಮಠದ ವಿಶೇಷತೆ ಏನು ಗೊತ್ತ, ಯಾಕೆ ಅಲ್ಲಿ ಭಾವೈಕ್ಯತೆ ಅಂತ ಇನ್ನೂ ಅದ ಅಂತ ಅಂದ್ರೆ ನಾನು ನಿಮ್ಗೆ ಹೇಳೋದಕ್ಕೆ ಕಾಣ್ತೀನಿ. ನಾನು ಓದಿಸ ಎಲ್ಲವನ್ನ ಮಾಡಿ ಎಲ್ಲಿಯವರೆಗೂ ಅಂತಂದ್ರೆ ಸಮಾಧಿವರೆಗೂ ಕೂಡ ಹೊತ್ಕೊಂಡು ಹೋಗ್ತಾರೆ ಅವ್ರ ಧರ್ಮಕ್ಕೆ ಅನುಸಾರವಾಗಿ. ಆದ್ಮೇಲೆ ಅಲ್ಲಿ ಹೋದ ನಂತರ ಆ ಯಾವ ಶರೀರವನ್ನ, ಆ ಗುರುಗಳ ಶರೀರವನ್ನು ಹಿಂದೂ ಧರ್ಮದವರಿಗೆ ಕೊಡುತ್ತಾರೆ. ಮತ್ತ ಅವರ ಆಚರಣೆ ಅಂತ ಅವರು ಆ ಸಮಾಧಿಯನ್ನ ಮಾಡುತ್ತಾರೆ. ಅಲ್ಲಿ ಇರ್ತಕ್ಕಂಥ ಒಂದು ಭಾವೈಕ್ಯತೆ ಅನ್ನುವಂಥದ್ದು. ಯಾವಾಗ ಸ್ವಾಮಿಗಳ ಲಿಂಗೈಕ್ಯರಾಗುತ್ತಲ್ಲ, ಯಾವಾಗ ಅಫ್ಘಾನಿಸ್ತಾನದ ಅಂದಿನ ಗಾಂಧಾರದ ರಾಜ್ಯದ ಇಂದಿನ ಅಫ್ಘಾನಿಸ್ತಾನದ ಯಾವ ಸೂಫಿ ಸಂತನಾಗಿರ್ತಕ್ಕಂತಹ ಮುರ್ತೋಜಾ ಅನ್ನುವಂತ ಒಬ್ಬ ಸೂಫಿ ಸಂತರ ಪರಂಪರೆಯಲ್ಲಿ ಬರ್ತಕ್ಕಂಥ ಸೂಫಿ ಸಂತ, ಆತನು ಕೂಡ ಬಸವಣ್ಣನವರ ತತ್ವ ಕೀರ್ತಿ ಸುವಾರ್ತನೆಯನ್ನು ಕೇಳಿ ಯಾವ ಕಲ್ಯಾಣಕ್ಕೆ ಬಂದು 12 ವರ್ಷಗಳ ಕಾಲ ಪ್ರಸಾದದ ಕುಂಡಲದಲ್ಲಿ ಜಾಗೃತವಾಗಿ ನೆಲೆಸಿ, ಯಾವ ಪ್ರಭುದೇವರ ಆಗಮನದಿಂದ ಪ್ರಭುದೇವರು ಬಂದು ಹೇಳ್ತಾರೆ ಕಂಡನಿಂದ ಆಶ್ಚರ್ಯವ ಅಂತ ತಿಳ್ಕೊಂಡು, ಆಗ ಬಸವಣ್ಣನವರು ಕೇಳ್ತಾರೆ, ಯಪ್ಪ ಪ್ರಭುದೇವರೇ, ನೀವ ನನಗೊಂದು ಆಶ್ಚರ್ಯ, ಮತ್ತೆ ನೀವ ಒಂದು ಕಂಡನಿಂದ ಆಶ್ಚರ್ಯವ ಅಂತಂದ್ರೆ ಏನು ಅಂತ ಅಂದಾಗ, ನಿನ್ನ ಕಲ್ಯಾಣದ ಅಂಗಳದೊಳಗೆ ಬಂದು ಬಿದ್ದದು ಅಂತ ತಿಳ್ಕೊಂಡು ಆವಾಗ ತೋರಿಸ್ತಾರೆ. ಆಗ ಕಲ್ಯಾಣಕ್ಕೆ ಬಂದು ಎಲ್ಲ ಬಸವಣ್ಣನವರ ಯಾವ ಪ್ರಭುದೇವರ ಕೃಪಾ ಆಶೀರ್ವಾದಕ್ಕೆ ಒಳಗಾಗಿ ಮರುನಾಮಕರಣವನ್ನ ಪಡೆದುಕೊಂಡಿರ್ತಕ್ಕಂಥ ಶರಣ ಯಾರು ಅಂತಂದ್ರೆ ಆತನೇ ಮರುಳ ಶಂಕರ ದೇವ, ಅಫ್ಘಾನಿಸ್ತಾನದಿಂದ ಬರುತ್ತಾನೆ. ಶರಣ ದಂಪತಿಗಳು ಯಾವ ಅನಂತರಾಯ ಸಿರಸಮ ಅನ್ನೋದು ಅವರಿಗೆ ಮಕ್ಕಳ ಆಗಿರೋದಿಲ್ಲ. ಆ ಊರಲ್ಲಿರ್ತಕ್ಕಂಥ ತಾರಕೇಶ್ವರ ದೇವಾಲಯಕ್ಕೆ ಪ್ರತಿನಿತ್ಯವೂ ಕೂಡ ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಇವತ್ತಿನ ದಿನ ನಾವು ನೀವೆಲ್ಲರೂ ಕೂಡ ಚಿಂತನೆಯನ್ನ ಮಾಡ್ತಾರೆ. ಶರಣರೇ, ಪ್ರಾತಸ್ಮರಣೀಯರಾದ ಕಾರ್ಮಿಕ ಪುರುಷರಾದ ಲಿಂಗೈಕ್ಯ ಗುರುಕುಮಾರ ಮಹಾಸ್ವಾಮಿಗಳನ್ನು ಈ ಕಾರ್ಯಕ್ಕೆ ಕಾರಣೀಭೂತರು